ಅವರೆಲ್ಲ ಒಳ್ಳೆಯವರು ಅಂತಾನೆ ಹೇಳಕ್ ಬರಲ್ಲ. ಈಗ ನಾನು ಒಳ್ಳೆಯವನಂತಾನೆ ಹೆಂಗ್ ಹೇಳ್ಕೊಳ್ಳಿ ಸರ್? ಹಂಗಾರೆ ನಾನು ತಪ್ಪೇ ಮಾಡಿಲ್ವಾ ಲೈಫಲ್ಲಿ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕೆಟ್ಟವನಿದ್ದೇ ಇರ್ತಾನೆ. ತಪ್ಪು ಅನ್ನೋದು ಆಗತ್ತೆ. ಅದನ್ನ ಯಾರು ತಿದ್ದಿ ಒಳ್ಳೆ ದಾರಿಯಲ್ಲಿ ಹೋಗ್ತಾರಲ್ಲ ಅವರು ಉತ್ತಮರಾಗ್ತಾರೆ, ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ನಾವು ಕೂಡ ನಮ್ಮ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದೀವಿ, ತಪ್ಪು ದಾರಿಲೂ ಹೋಗಿದೀವಿ, ತಪ್ಪುನೂ ಮಾಡಿರ್ತೀವಿ, ಅದನ್ನೆಲ್ಲ ತಿದ್ದುಕೊಂಡು ಒಂದೊಳ್ಳೆ ದಾರಿಯಲ್ಲಿ ನಡೀತಾ ಇದೀವಿ. ಕಷ್ಟನ ಸುಖನೋ ನಾವು ನೆಮ್ಮದಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದೀವಿ. ನಾವ್ ಯಾರನ್ನೂ ತಲೆ ಹೊಡಿತಾ ಇಲ್ಲ, ತಲೆ ಹಿಡಿತಾ ಇಲ್ಲ, ಒಳ್ಳೆ ಹೊಡಿತಾ ಇಲ್ಲ, ಭಿಕ್ಷೆ ಬೇಡ್ತಾ ಇದೀವಿ. ಅದು ಪ್ರಾಮಾಣಿಕವಾಗಿ ಭಿಕ್ಷೆ ಬೇಡ್ತಾ ಇದೀವಿ. ಇದಿಷ್ಟ ಇದ್ರೆ ಇಲ್ಲಿ ಕೊಡ್ಬೇಕು ಅನ್ಸಿದ್ರೆ, ಒಳ್ಳೆಯವರು ಅನ್ಸಿದ್ರೆ ಕೊಡಿ, ಕೊಡಿ. ಇಲ್ಲ ಅಂದ್ರೆ ಸರಿ ಇಲ್ಲ ಅಂದ್ರೆ ನೀವು ಕೊಡಕ್ಕೂ ಹೋಗ್ಬೇಡಿ. ಆಮೇಲೆ ನಮ್ಮ ಬಗ್ಗೆ ಇನ್ನೊಬ್ರ ಹತ್ರ ತಪ್ಪಾಗಿ ಹೇಳಕ್ ಹೋಗ್ಬೇಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಕೊಡಬಾರ್ದು. ಈಗ ಒಬ್ಬ ವ್ಯಕ್ತಿನ ನಾವ್ ಇಲ್ಲಿ ಪ್ರತಿಯೊಬ್ಬರನ್ನ ನೋಡ್ಕೊಳ್ಳೋದಕ್ಕೆ ಅದು ಎಷ್ಟು ಕಷ್ಟ ಇದೆ, ಎಷ್ಟು ಶ್ರಮ ಇದೆ, ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ, ಮೆಡಿಸಿನ್ ಏನು, ಮಾತ್ರೆ ಏನು, ಸತ್ರೆ ಏನು, ಬದುಕಿದ್ರೆ ಏನು, ಥ್ರೆಡ್ ಕಾಲ್ಸ್ ಎಷ್ಟು ಬರ್ತವೆ? 100% ಬರುತ್ತಣ್ಣ. ಈಗ ಎಲ್ಲೋ ಮಲಗಿರ್ತಾರೆ, ತಂದೆ ತಾಯಿನ ಓಡಿಸ್ಬಿಟ್ಟಿರ್ತಾರೆ, ತಿಂಗಳನ್ಗಟ್ಲೆ ಮರ್ತು ಸುಮ್ನೆ ಜಾಲಿಯಾಗಿರ್ತಾರೆ. ಅಲ್ಲಿ ಊರುಗಳಲ್ಲಿ ಏನ್ ಹೇಳ್ಕೊಂಡಿರ್ತಾರೆ ಅಂದ್ರೆ ಅಪ್ಪನ್ನ ಅಲ್ಲೆಲ್ಲೋ ಹಾಸ್ಪಿಟ್ಲಿಗೆ ಸೇರ್ಸಿದೀನಿ, ಅಪ್ಪನ್ನ ಅಲ್ಲೆಲ್ಲೋ ಸ್ನೇಹಿತರು ಮನೇಲಿ ಬಿಟ್ಟಿರ್ತೀನಿ ಅಂತ ಹೇಳಿರ್ತಾರೆ. ಮೊನ್ನೆ ಒಂದು ನೈಜ ಘಟನೆ ಇದನ್ನ ಸಮಾಜದಲ್ಲಿ ಎಲ್ಲರೂ ನೋಡಿದ್ದಾರೆ. ಅವಾಗ ಏನಾಗುತ್ತೆ, ಅವ್ರನ್ನ ಕರ್ಕೊಂಡ್ಬಂದ್ ಲೈವ್ ಮಾಡ್ಬಿಡ್ತೀವಿ ನಾವು. ಇಂಥವ್ರ ಲೈವ್ ಮಾಡೋ ಉದ್ದೇಶ ಅವ್ರ ಮರ್ಯಾದೆ ತೆಗಿಬೇಕಂತ ಅಲ್ಲ, ಅವ್ರ ಮನೆಯವ್ರಿಗೆ ತಿಳಿಲಿ ಅಂತ. ಅವಾಗ ನಮ್ಗೆ ಕಾಲ್ ಮಾಡ್ತಾರೆ, ಹಂಗೆ ನೀನ್ ಅಲ್ಲಿ ಸಿಗ್ತೀಯಾ, ಇಲ್ಲಿ ಸಿಗ್ತೀಯಾ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ. ಅವೆಲ್ಲ ಫೇಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಗೊತ್ತಿಲ್ಲ ನಾಳೆ ಅವನ ತಲೆಗೆಟ್ಟವ್ ನಮ್ಮನ್ನ ಏನ್ ಬೇಕಾದ್ರು ಮಾಡ್ಬೋದು, ಗೊತ್ತಿಲ್ಲ ನಮ್ಗೆ ಅದೆಲ್ಲ. ಬಟ್ ಸಮಾಜಕ್ಕೆ ನಾವ್ ಯಾವಾಗ್ಲೂ ಮಾದರಿಯಾಗಿರ್ತೀವಿ, ಒಳ್ಳೆ ಕೆಲ್ಸಗಳನ್ನ ಅಷ್ಟೇ ಮಾಡ್ತೀವಿ, ನಿರಾಶ್ರಿತರಿಗೆ ಅಷ್ಟೇ ಸೇವೆ ಕೊಡ್ತೀವಿ. ನಾನು ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ, ನಮ್ಮ ಅಪ್ಪನ್ ನೋಡ್ಕೊ, ನಮ್ಮ ಅಮ್ಮನ್ ನೋಡ್ಕೊ, 20,000 ಕೊಡ್ತೀನಿ, 50,000 ಕೊಡ್ತೀನಿ, ನಾವ್ ಯಾವ್ದೇ ಕಾರಣಕ್ಕೂ ಅಂತವ್ರಿಗೆ ನಮ್ಮ ಜಾಗದಲ್ಲಿ ಅವಕಾಶಗಳು ಇಲ್ಲ. ಕೇವಲ ನಿರಾಶ್ರಿತರು, ನಿರ್ಗತಿಕರು, ಅನಾಥರಾಗಿದ್ರೆ ಮಾತ್ರ ಎಂತವ್ರೇ ಇದ್ರು ಕರ್ಕ ಬನ್ನಿ, 100 ಅಲ್ಲ 500 ಜನ ಇರ್ಲಿ, ನಾವು ಸೇವೆ ಸಲ್ಲಿಸ್ತೀವಿ. ಆದಷ್ಟು ಒಳ್ಳೇದಾಗ್ಲಿ ಸರ್. ಯಾಕಂದ್ರೆ ನನಗೆ ಇನ್ನೇನಿಲ್ಲ, ನಿಮ್ ಜೊತೆ ಮಾತಾಡಿದ್ದೆ ಭಾಗ್ಯ ಅಷ್ಟೇ, ಇನ್ನೇನಿಲ್ಲ. ಇವಾಗ ಹೇಳ್ತೀನಲ್ಲ ಸರ್, ನಮಗ್ ಸಿಕ್ಕಿರೋಂತ ಎಲ್ಲಾ ವ್ಯಕ್ತಿಗಳನ್ನ ನೀವು ಇವತ್ತೇ ಅಬ್ಸರ್ವ್ ಮಾಡಿ. ನಿಮ್ಗೂ ಇದು ಓಪನ್ ಚಾಲೆಂಜ್. ಎಲ್ಲ ವ್ಯಕ್ತಿಗಳದ್ದು ಫೋಟೋ ತಗೊಳ್ಳಿ, ಅವ್ರು ಬಂದಾಗ ಹೆಂಗಿದ್ರು, ಬಿಫೋರ್ ಆಫ್ಟರ್ ಎಲ್ಲ ಪಿಕ್ಚರ್. ನಮ್ದು ಏನಂತಾರೆ ಅದು, ಓಪನ್ ಸ್ಟೇಟ್ಮೆಂಟ್ ಸರ್, ಓಪನ್ ಬುಕ್ ನಮ್ದು, ಖಾಲಿ ಹಾಳೆ ಸರ್. ಎನಿ1 ಯಾವ ರೀತಿನಾರ ಚೆಕ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಸಮಾಜಕ್ಕೆ ನಾನು ಕನ್ನಡಿ ತರ ಇದೀನಿ ಸರ್, ಅಷ್ಟೇ. ನಾನು ಏನ್ ನೋಡ್ತೀನಿ ನನ್ಗೆ ಅದೇ ಆಪೋಸಿಟ್ ಕಾಣುತ್ತೆ. ನಾನು ಅದೇ ತರ ಇರೋದು. ಅದು ಎಷ್ಟೋ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಇದಕ್ಕೆ ತಪ್ಪಿ ಯಾವತ್ತು ನಡೆಯಲ್ಲ, ನಡೆದಿದ್ದಿನ ಯೋಗೇಶ್ ಇರಲ್ಲ. ಇಷ್ಟೇ. ತಲೆಗಿಡ್ಸ್ಕೊಡಿ, ಮತ್ತೆ ಅದನ್ನ ಮಾತಾಡಕ್ಕೂ ಹೋಗ್ಬಿಡಿ ಆ ವಿಚಾರನ. ಏನ್ ಒಳ್ಳೇದು. ಆಮೇಲೆ ವಿಶೇಷವಾಗಿ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ಸಾಕಷ್ಟು ಜನಕ್ಕೆ ಇದು ಮಾಹಿತಿ ಇರಲ್ಲ. ಪ್ರಪಂಚದ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಶನೇಶ್ವರ ಸ್ವಾಮಿಯ ವಿಗ್ರಹ ಅನಾಥಾಶ್ರಮದಲ್ಲಿರೋದು ವಿಶೇಷ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವು ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರ ಆಗಿಲ್ಲ ಅನ್ಬಿಟ್ಟು ಸಾವಿರಾರು ಕಡೆ ಹೋಗಿ ಯಾರ್ಯಾರೋ ಗೊತ್ತಿಲ್ದಿರ್ತಕ್ಕಂಥ ಏನಂತಾರೆ ಜ್ಯೋತಿಷಿಗಳ ಹತ್ರ ನಿಮ್ಮ ದುಡ್ಡನ್ನ ಕಳ್ಕೊಂಡಿರ್ತೀರಿ. ನಾನು ಒಂದೇ ಒಂದು ನಿಮಗೆ ಒಂದು ನಂಬಿಕೆ ಹೇಳ್ಬೋದು, ಒಂದು ವಿಶ್ವಾಸ ಹೇಳ್ಬೋದು, ಜೊತೆಗೆ ಒಂದು ಮಾಹಿತಿ ಕೊಡ್ಬೋದು. ಇಲ್ಲಿರ್ತಕ್ಕಂಥ ಬರೋಬ್ಬರಿ 150 ಜನ ದೇವ್ರ ಮಕ್ಳಿದ್ದಾರೆ. ಜೊತೆಗೆ ಶನೇಶ್ವರ ಸ್ವಾಮಿ ಇಡೀ ಬ್ರಹ್ಮಾಂಡವನ್ನ ಆಳುವಂತ ಅಧಿಪತಿ ನಮ್ಮ ಶನೇಶ್ವರ ಸ್ವಾಮಿಯವರಿದ್ದಾರೆ. ಸತ್ಯ, ನೀವು ಬಂದು ನಿಜವಾಗ್ಲೂ ಅವ್ರ ದರ್ಶನ ಮಾಡಿ ಇಲ್ಲಿರ್ತಕ್ಕಂಥ ಒಂದಷ್ಟು ಜನರು ಎಂಜಲ್ ತಟ್ಟೆ ಎತ್ತಿದ್ರೆ ಸಾಕು, ನಿಮ್ಮ ಪಾಪ ಪರಿಹಾರ. ಬರ್ದಿಟ್ಕೊಳ್ಳಿ ಇದನ್ನ. ನೀವು ₹1 ದುಡ್ಡು ಕೊಡ್ಬೇಕು, ಪೂಜೆ ಸಾಮಾನು ತರಬೇಕು, ನಾನು ಅಷ್ಟು ಪಾಪ ಮಾಡಿದ್ದೀನಿ ಅಥವಾ ನನಗೆ ಇಷ್ಟು ಎಲ್ಲೋ ಕಡೆ ಹೋಗಿದ್ದೀನಿ, ನನ್ಗೆ ಒಳ್ಳೇದಾಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ದೇವ್ರ ಮೇಲೆ ವಿಶ್ವಾಸ ಇದ್ರೆ, ಇಲ್ಲಿ ಜಾಗಕ್ಕೆ ಬಂದು ಯಾವ ವ್ರತ ಮಾಡ್ತೀರೋ ಅದು ನಿಮಗ್ ಬಿಟ್ಟಿದ್ದು. ಬಟ್ ಇಲ್ಲಿ ಬಂದು 4 ಜನಕ್ಕೆ ಭಗವಂತನ ದರ್ಶನ ಮಾಡಿ, ಇಲ್ಲಿರೋ ದೇವ್ರ ಮಕ್ಳು ಊಟ ಮಾಡ್ತಾರಲ್ಲ ಎಂಜಲೆಲೆ, ಆ ಎಂಜಲೆನ 4 ಎಲೆ ಎತ್ಬಿಟ್ಟು ನೀವು ಹೋದ್ರು ಕೂಡ ನಿಮ್ಮ ಪಾಪ ಪರಿಹಾರ, ನಿಮ್ಮಲ್ಲ ಸಕಲ ಸಂಕಷ್ಟಗಳಿಗೂ ಆ ಭಗವಂತ ಆಶೀರ್ವಾದ ಮಾಡ್ತಾರೆ. ಇಷ್ಟು ನಾನು ನೇರವಾಗಿ ಹೇಳ್ತೀನಿ. ಇಲ್ಲಿ ಬಂದು ಎಷ್ಟೋ ಜನ ಒಂದು ಉಪಯೋಗನ ಪಡ್ಕೊಳ್ತಿದ್ದಾರೆ. ಈ ಒಂದು ಜಾಗ ಪುಣ್ಯಕ್ಷೇತ್ರ ಆಗಿ ಬದಲಾಗುತ್ತೆ, 100% ಆಗುತ್ತೆ. ಯಾಕಂತ ಹೇಳಿದ್ರೆ ಅನಾಥಾಶ್ರಮ ನಡೆಸೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಅನಾಥರು ಯಾರು ಇಲ್ಲ ಸರ್ ಇಲ್ಲಿ, ದೇವ್ರ ಮಕ್ಕಳು ಅಂತ ಹೇಳ್ತಾ ಇದೀನಿ. ಆ ದೇವಸ್ಥಾನದಲ್ಲಿ ಈ ತರದ ಪುಣ್ಯದ ಕೆಲಸಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಆ ಭಗವಂತ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಈ ಭೂಮಂಡದಲ್ಲಿ ಮುಖ್ಯವಾಗಿ ಕಲಿಯುಗದಲ್ಲಿ ಅಧರ್ಮವನ್ನ ಹೋಗ್ಲಾಡಿಸಿ ಧರ್ಮವನ್ನ ಎತ್ತಿಡಿಯಕ್ಕೆ ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆ ಊರಿದ್ದಾರೆ ಶನೇಶ್ವರ ಸ್ವಾಮಿಯವರು. ಅವರ ಪವಾಡ, ಅವರ ಶಕ್ತಿ ಎಂಥದ್ದು ಅಂತ ಕೇವಲ 9 ವರ್ಷಗಳಲ್ಲಿ ನೆನ್ಪಿಟ್ಕೊಳ್ಳಿ ಸರ್.
9 ವರ್ಷಗಳಲ್ಲಿ ಅವರ ಶಕ್ತಿ ಎಂತದ್ದು ಅಂತ ಇಡೀ ಲೋಕ ನೋಡುತ್ತೆ. ಹೆಂಗ್ ಹೇಳ್ತೀರಿ ಸರ್? 9 ನೋಡಿ, ವರ್ಷ 9 ವರ್ಷ ಇಡೀ ಲೋಕ ನೋಡುತ್ತೆ. ಇದು ನಾನು ಹೇಳ್ತಿರೋದಿಲ್ಲ, ನನ್ನ ಭಾವನೆಗಳು, ನನ್ನ ಮನಸ್ಸಲ್ಲಿ ಆ ಭಗವಂತ ಹೇಳಿಸ್ತಾ ಇದ್ದಾನೆ. ಈ 9 ವರ್ಷದಲ್ಲಿ ಇಡೀ ಲೋಕ ನೋಡುತ್ತೆ ಅವರ ಶಕ್ತಿ ಎಂತದ್ದು. ತಂದೆ ತಾಯಿ ಅಂದ್ರೇನು, ಅಣ್ಣ ತಮ್ಮ ಅಂದ್ರೇನು, ಬಂಧು ಬಳಗ ಅಂದ್ರೇನು, ಅವರಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ಬೇಕು, ಅವರನ್ನ ನೀವು ಯಾವ ರೀತಿ ನಡೆಸ್ಕೊಳ್ಬೇಕು, ಆ ರೀತಿ ನೀವು ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಸಕಲ ಸಂಕಷ್ಟಗಳು ನಿವಾರ. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಗುಂಡೋಡ್ಸ್ಕೊಂಡ್ ಬಂದು 1000 ರೂಪಾಯಿ ಉಂಡಿಲ್ ಹಾಕಿ ನೀವು ತೀರ್ಥ ಸ್ನಾನ ಮಾಡಿದ ತಕ್ಷಣ ನಿಮಗೆ ಪುಣ್ಯ ಲಭಿಸುತ್ತೆ ಅಂದ್ರೆ ಅದು ನಿಮ್ಮ ದಡ್ಡತನ. ಯಾವತ್ತು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀರಿ, ದಾನ ಧರ್ಮ ಅಂತ ಮಾಡ್ತೀರಿ, ಭಗವಂತನ ಪಾದದಲ್ಲಿ ಶರಣಾಗ್ತಿರಲ್ಲ, ಅವತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟನ್ನ ನಾನು ಯಾವಾಗ್ಲೂ ಎಲ್ರಿಗೂ ಹೇಳ್ತಿರ್ತೀನಿ. ಎಲ್ಲೆಲ್ಲೋ ಹೋಗಿ ದುಡ್ಡನ್ನ ಹಾಳು ಮಾಡ್ಕೋಬೇಡಿ. ಆ ಪೂಜೆ ಈ ಪೂಜೆ ಲಕ್ಷ ಕೊಡಿ, ಅದು ನನಗೆ ಗೊತ್ತಿಲ್ಲ. ನಿಮ್ಮ ಭಾವನೆಗಳು ನಿಮಗ್ ಬಿಟ್ಟಿದ್ದು. ಆದ್ರೆ ಈ ಜಾಗದ ಮಹಿಮೆಯನ್ನ ನಾನು ಹೇಳ್ಬೇಕು ಅಂದ್ರೆ, ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳ ಪಾದವನ್ನ ಮುಟ್ಟಿ ಅಲ್ಲಿರ್ತಕ್ಕಂಥ ಒಂದಷ್ಟು ಜನ ಎಂಜಲ್ ತಟ್ಟೆನ ನೀವು ಎತ್ತಿದ್ರೆ ಸಾಕು, ನಿಮ್ಗೆ ಎಷ್ಟೋ ಕಷ್ಟಗಳಿರ್ಲಿ, ಅದು ಪರಿಹಾರ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೂಡ ನೀವು ಕರಿಬೇಡಿ. ಇನ್ನು 9 ವರ್ಷದಲ್ಲೇ ಈ ಕ್ಷೇತ್ರದ ಈ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ಶಕ್ತಿ ಎಂತದ್ದು ಅಂತ ಇಡೀ ಕಲಿಯುಗ ಕರ್ನಾಟಕ ನೋಡುತ್ತೆ, ಅದನ್ನ ಗೌರವಿಸುತ್ತೆ. ಅದರ ಶಕ್ತಿ ಏನು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಂತಾರೆ. ಕೋಟ್ಯಾಂತರ ಜನ ಭಕ್ತರು ಆ ತಂದೆನ ನೋಡಕ್ಕೆ ಬರ್ತಾರೆ. ಇದನ್ನ ನೀವು ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳಿ ಸರ್ 9 ವರ್ಷದೊಳಗಡೆ. ಥ್ಯಾಂಕ್ ಯು. ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಹಾಗೆ ಇವರ ಪ್ರತಿಯೊಬ್ರು ಕೂಡ ಇವ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಖುಷಿ ಏನಾಯ್ತು ಅಂದ್ರೆ, ಇವತ್ತು ಒಬ್ಬ ಸಣ್ಣ ಸೇವಕನನ್ನ ಗುರುತಿಸಿ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಸೇವಕ ಅಲ್ಲ